ಫ್ರೆಂಡ್ಸ್, ಇವತ್ತು ನಾನು ತುಂಬ ರುಚಿಕರವಾದಂಥ ಹೈದರಾಬಾದಿ ಮಸಾಲಾ ಮಟನ್ ಚಾಪ್ಸ್ ರೆಸಿಪಿಯನ್ನು ಮಾಡಿ ತೋರಿಸ್ಲಿಕ್ಕೆ ಬಂದಿದ್ದೇನೆ. ಬನ್ನಿ, ಹಾಗಾದರೆ ಈ ಸೂಪರ್ ಆದ ಡಿಶನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮೊದಲು ಒಂದು ಬಾಣಲಿಗೆ 25 ಕರಿಮೆಣಸಿನ ಕಾಳನ್ನು ಹಾಕ್ತಾ ಇದ್ದೀನಿ. 2 ಸ್ವಲ್ಪ ಜಜ್ಜಿರುವಂಥ ಕಪ್ಪು ಏಲಕ್ಕಿ, 4 ಹಸಿರು ಏಲಕ್ಕಿ, 6 ಲವಂಗ, 1 ದಾಲ್ಚಿನ್ನಿ ಚಕ್ಕೆ ತುಂಡು, 6 ಗುಂಟೂರು ಮೆಣಸಿನಕಾಯಿ, ಜೀರಿಗೆ 1 ಟೇಬಲ್ ಸ್ಪೂನ್, ಬಡೆಸೊಪ್ಪು ಅರ್ಧ ಟೀ ಸ್ಪೂನ್. ಈಗ ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಘಮ ಬರೋವರೆಗೂ ಫ್ರೈ ಮಾಡೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಈ ಮಸಾಲೆಯನ್ನು ನೀವು ಹಿಂದಿನ ದಿನ ಕೂಡ ರೆಡಿ ಮಾಡಿ ಇಟ್ಕೋಬೋದು. ಇದರಿಂದ ನಿಮಗೆ ಅಡುಗೆ ಈಸಿ ಆಗುತ್ತೆ. ನೋಡಿ, ಇದು ಹುರಿದಾಗಿದೆ. ಈಗ ಇದನ್ನು ಆರಲು ಬಿಡೋಣ. ಈಗ ಚಾಪ್ಸಿಗೆ ಹಾಕೋ ಮಸಾಲೆ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನಾನು ಮೀಡಿಯಂ ಸೈಜಿನ 4 ಉಳ್ಳಾಗಡ್ಡೆ ತಗೊಂಡು ಈ ರೀತಿ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ನೆನಪಿಡಿ, ನೀವು ಈ ಉಳ್ಳಾಗಡ್ಡೆನ ಕಟ್ ಮಾಡಿದ ನಂತರ ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು. ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಕಾಯಲು ಬಿಡೋಣ. ಎಣ್ಣೆ ಕಾದಿದೆ. ಈ ಸಮಯದಲ್ಲಿ ಬಿಡಿ ಬಿಡಿಯಾಗಿ ಮಾಡ್ಕೊಂಡಂಥ ಉಳ್ಳಾಗಡ್ಡೆನ ಹಾಕೋಣ. ಮೊದಲು ಇದನ್ನು ನಾವು ಹೈ ಫ್ಲೇಮಲ್ಲಿ ಫ್ರೈ ಮಾಡೋಣ. ನೆನಪಿಡಿ, ಇದನ್ನು ನಾವು ಕೊನೆ ತನಕ ಕೈ ಆಡಿಸುತ್ತಾ ಫ್ರೈ ಮಾಡ್ತಾ ಇರಬೇಕು. ಇಲ್ಲದಿದ್ದಲ್ಲಿ ಇದು ಅನ್ಇವೆನ್ ಆಗಿ ಫ್ರೈ ಆಗುತ್ತೆ. ಈ ಸಮಯದಲ್ಲಿ ನಾವು ಗ್ಯಾಸಿನ ಫ್ಲೇಮನ್ನು ಲೋ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಕಲರ್ ಬರ್ತಾ ಇದ್ದಂತೆ ನಾನು ಅರ್ಧ ಬೌಲಿನಷ್ಟು ಮಖಾನ ಹಾಕಿ 1 ನಿಮಿಷ ಫ್ರೈ ಮಾಡ್ತೀನಿ. ಇದು ಫ್ರೈ ಆಗಿದೆ. ಇದನ್ನೊಂದು ಪ್ಲೇಟಿಗೆ ತೆಗೆಯೋಣ. ನಾವು ಸ್ಟಾರ್ಟಿಂಗ್ನಲ್ಲಿ ಗರಂ ಮಸಾಲೆ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಮಾತ್ರ ಹಾಕೋಣ. ಇದಕ್ಕೆ ನಾವು ನೀರನ್ನು ಹಾಕದೆ ಹಾಗೇನೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಮಸಾಲೆ ಹದ ಈ ಥರ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 1 kg 400 ಗ್ರಾಮ್ ಮಟನ್ ಚಾಪ್ಸ್ ತೊಗೊಂಡಿದ್ದೀನಿ. ನೋಡಿ, ಮಟನ್ ಚಾಪ್ಸ್ ಈ ಥರ ದಪ್ಪಗೆ ಫ್ಯಾಟ್ ಇರೋವಂಥ ಚಾಪ್ಸನ್ನೇ ತಗೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಹಳದಿ ಹಾಕ್ತೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 3 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಚಿಕನ್ ಗರಂ ಮಸಾಲೆ, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್, ನಾವು ರೆಡಿ ಮಾಡ್ಕೊಂಡಿರೋ ಉಳಿದ ಗರಂ ಮಸಾಲೆ. ಇಲ್ಲಿ ನಾನು ಉಪ್ಪನ್ನು 1.5 ಟೀ ಸ್ಪೂನ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 100 ಗ್ರಾಮಿನಷ್ಟು ಮೊಸರು, ರೆಡಿ ಮಾಡ್ಕೊಂಡಿರೋ ಉಳ್ಳಾಗಡ್ಡೆ ಪೇಸ್ಟಲ್ಲಿ ಅರ್ಧ ಮಾತ್ರ ಹಾಕೋಣ.
ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಹಾಕಿ ಆಗಿದೆ. ಈಗ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನಾನು 1 ಅವರ್ ಮ್ಯಾರಿನೇಟ್ ಆಗಲು ಬಿಡ್ತೀನಿ. ನಿಮಗೆ ಸಮಯವಿದ್ದಲ್ಲಿ 4 ರಿಂದ 6 ತಾಸುವರೆಗೂ ಕೂಡ ಮ್ಯಾರಿನೇಟ್ ಆಗಲು ಬಿಡಬಹುದು. ಇದರಿಂದ ಮಟನ್ ಮಸಾಲೆ ಸರಿಯಾಗಿ ಹಿಡಿದು ತಿನ್ನಲು ಜ್ಯೂಸಿ ಹಾಗೂ ಟೆಂಡರ್ ಆಗಿ ಬರುತ್ತೆ. ಇವಾಗ ನಾವು ಒಂದು ಕುಕ್ಕರಿಗೆ 3 ಟೇಬಲ್ ಸ್ಪೂನಿನಷ್ಟು ಉಳ್ಳಾಗಡ್ಡೆ ಹುರ್ಕೊಂಡಿದ್ವಲ್ಲ ಅದೇ ಎಣ್ಣೆಯನ್ನು ಹಾಕಿ ಕಾಯಲು ಬಿಡೋಣ. ಎಣ್ಣೆ ಕಾದಿದೆ. ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಜೀರಿಗೆ, 4 ಹಸಿರು ಜಜ್ಜಿದ ಯಾಲಕ್ಕಿ, 1 ಕಪ್ಪು ಜಜ್ಜಿದ ಯಾಲಕ್ಕಿ ಹಾಗೂ 4 ಲವಂಗನ ಎಣ್ಣೆಗೆ ಹಾಕ್ತಿದ್ದೀನಿ. ಕೊನೆಯದಾಗಿ 2 ರಿಂದ 3 ಪಲಾವ್ ಎಲೆಯನ್ನು ಹಾಕಿ ಲೈಟಾಗಿ ಘಮ ಬರೋವರೆಗೂ ಹುರಿಯೋಣ. ಮಸಾಲೆ ಘಮ ಬರ್ತಾ ಇದೆ. ಈ ಸಮಯದಲ್ಲಿ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿರೋ ಮಟನ್ ಚಾಪ್ಸನ್ನು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಮಟನ್ ಚಾಪ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೆನಪಿಡಿ, ನೀವು ಮಟನ್ ಚಾಪ್ಸ್ ತರುವಾಗ ಚಾಪ್ಸ್ ಸ್ವಲ್ಪ ದೊಡ್ಡದಿರಬೇಕು ಹಾಗೂ ಅದಕ್ಕೆ ಫ್ಯಾಟ್ ಕೂಡ ಇರಬೇಕು. ಹಾಗಿದ್ದರೆ ಚಾಪ್ಸ್ ತಿನ್ನಲು ತುಂಬಾ ರುಚಿಯಾಗಿ ಇರುತ್ತೆ. ಮೊದಲು ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲು ಬಿಡೋಣ. ಕುದಿ ಬರ್ತಾ ಇದೆ. ಇನ್ನೊಮ್ಮೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ನೋಡಿ, ಇದು ನನಗೆ ಡ್ರೈ ಅನಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ. ನಿಮ್ಗೇನಾದರೂ ಇದು ಸ್ವಲ್ಪ ಡ್ರೈ ಅನಿಸಿದರೆ ಅರ್ಧ ಕಪ್ಪಿನಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ಅಥವಾ 3 ವಿಸಲ್ ಹೊಡೆಸೋಣ. ಮಟನ್ ಕುಕ್ ಆಗಿದೆ. ಮತ್ತೆ ಗ್ಯಾಸನ್ನು ಆನ್ ಮಾಡ್ತೀನಿ. ಈ ಸಮಯದಲ್ಲಿ ಇದಕ್ಕೆ ನಾವು ಇನ್ನುಳಿದ ಉಳ್ಳಾಗಡ್ಡೆ ಪೇಸ್ಟನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ. ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲು ಬಿಡೋಣ. ಫ್ರೆಂಡ್ಸ್, ಈಗ ನಮ್ಮ ತುಂಬಾನೇ ರುಚಿಯಾದಂಥ ಹೈದರಾಬಾದಿ ಮಸಾಲಾ ಮಟನ್ ಚಾಪ್ಸ್ ಸರ್ವ್ ಮಾಡಲು ರೆಡಿಯಾಗಿದೆ. ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.